ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಏನಾದರೂ ಇವತ್ತು ಸ್ಪೆಷಲ್ ಮನೆಯಲ್ಲಿ ಮಾಡ್ತಾರೆ. ನಮ್ಮಲ್ಲಿ ಯಾವಾಗಲೂ ಸ್ಪೆಷಲ್ ಫ್ರೈಡೇ ಒಂದು ಬಿಟ್ಟು. ಫ್ರೈಡೇ ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಿಲ್ಲ. ಫ್ರೈಡೇ ವೆಜ್ಜೇ ಮಾಡೋದು ಯಾವಾಗಲೂ ಸಹ. ಸೊ ನಿನ್ನೆ ವೆಜ್ ಮಾಡಿದರು. ಸೊ ಇವತ್ತು ಚಿಕನ್ ಏನಾದರೂ ಸ್ಪೆಷಲ್ ಮಾಡ್ಬೋದು, ಇಲ್ಲಾಂದರೆ ಏನಾದರೂ ಚಿಕನ್ ಸಾರು ಏನಾದರೂ ಮಾಡ್ಬೋದು, ಗೊತ್ತಿಲ್ಲ. ಫಿಶ್ ಬರೋದೇ ಒಂದು 3 ಡೇಸ್ ಆಯಿತು. ಯಾಕಂತೇಳಿದರೆ ಮಾರ್ಕೆಟೆಲ್ಲ ಕ್ಲೋಸ್ ಆಗಿದೆ. ಏನೋ ಉಚ್ಚಿಲದಲ್ಲಿ ಏನೋ ಜಾತ್ರೆ ಅಂತೆ, ನನಗೂ ಗೊತ್ತಿಲ್ಲ. ಸೊ ಫಿಶ್ಶಿದ್ದು ಮಾರ್ಕೆಟೆಲ್ಲ ಕ್ಲೋಸ್ ಆಗಿದೆ. ಹಾಗೆ ಫಿಶ್ ಒಂದು 3-4 ಡೇಸ್ ಆಯಿತು, 3 ಡೇಸ್ ಆಯಿತು ಬರೋದೆ ಫಿಶ್. ಹಾಗೆ ಚಿಕನ್ ಮಾಡ್ತಾಯಿದ್ದಾರೆ ಇವತ್ತು ಸ್ಯಾಟರ್ಡೆ. ಹಾಗೆ ಇವತ್ತು ನಮ್ಮ ಊರಲ್ಲಿ ಸ್ವಲ್ಪ ಜಾತ್ರೆ ಇತ್ತು. ಹಾಗೆ ಅಮ್ಮನವರು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರದ್ದು ಬಿಸ್ನೆಸ್ ಇದೆ ಅಲ್ವಾ, ಜಾತ್ರೆ. ಸೊ ಅವ್ರು ಅಡುಗೆ ಮಾಡಿ ಹೋಗ್ತಾರೆ. ಅಂದರೆ ಹತ್ತಿರ ಇರೋದ್ರಿಂದ ಅಡುಗೆ ಮಾಡಿ ಹೋಗ್ತಾರೆ ಇವತ್ತು ಅವರ ಅಮ್ಮ. ನನ್ನಮ್ಮ ಅಪ್ಪ ಹೋಗಿದ್ದಾರೆ. ಹಾಗೆ ನನಗೆ ಸ್ವಲ್ಪ ಈಸಿ ಆಗ್ತದೆ ಅಡುಗೆ ಕೆಲಸ. ಇವತ್ತು ನನಗೇನು ಅಷ್ಟೇನಿಲ್ಲ, ಸ್ವಲ್ಪ ಫ್ರೀ ನಾನು. ಹಾಗೆ ಇವತ್ತು ನಾನು ಮಾರ್ನಿಂಗ್ ಇನ್ನೂ ಬ್ರೇಕ್ಫಾಸ್ಟ್ ಆಗಲಿಲ್ಲ ಯಾರ್ದು ಸಹ. ಯಾಕಂದರೆ ನಾನು ಅಮ್ಮ ತಮ್ಮ ಮಾತ್ರ ಇರುತ್ತೆ. ಯಾಕಂದರೆ ಅಪ್ಪ ಆಲ್ರೆಡಿ ಹೋಗಿ ಆಗಿದೆ ಜಾತ್ರೆಗೆ. ಸೊ ಈಗ ನಾನು ನಿನ್ನೆ ದೋಸೆ ನಾನು ಹಿಟ್ಟು ರೆಡಿ ಮಾಡಿದ್ದೆ. ಸೊ ಅದನ್ನೇ ಇವಾಗ ನಾನು ಉದ್ದಿನ ದೋಸೆ ಮಾಡ್ತೇನೆ. ಬನ್ನಿ, ನನ್ನ ಮಗಳದ್ದು ಕೆಲಸ ಆಗ್ತಾ ಉಂಟು ನೋಡಿ, ತೋರಿಸ್ತೇನೆ. ಐರಾ, ಎಂತ ಮಾಡೋದು? ಎಂತ ಮಾಡೋದಮ್ಮ? ಓಮ್ಮ, ಓ ಬಂಗಾರ, ಎಂತ ಮಾಡೋದು ನೀವು? ಎಂತ ಮಾಡ್ದಮ್ಮ? ಎಂತ ಮಾಡೋದು ನೀವು? ಹಾಲು ಕುಡಿದ್ರಾ? ಬಾಬಾ, ಹಾಲು ಕುಚ್ಚಿದ್ರಾ? ಇಲ್ಲಿ ಬನ್ನಿ. ಹಾಲು ಕುಚ್ಚಿದ್ರಾ ಬಾಬಾ? ಹಾಲು ಕುಚ್ಚಿದ್ರಾ? ಅವಳಿಗೆ ಹಾಲು ಇವಾಗ ಬಿಡಿಸಿದ್ದೇನಲ್ಲ, ಹಾಗಾಗಿ ಸ್ವಲ್ಪ ಬೆಳಗ್ಗೆ ನಾನು ಹಾಲು ಕೊಡ್ತೇನೆ ಅವಳಿಗೆ, ಕೌ ಮಿಲ್ಕ್. ಈಗ ಕೇಳ್ತಾ ಇಲ್ಲ, 4 ಡೇಸ್ ಆಯಿತು, 4-5 ಡೇಸ್ ಆಯಿತು ಅಂತ ಹಾಲು ಕೇಳ್ತಾ ಇಲ್ಲ, ಮರ್ತಿದ್ದಾಳೆ. ಇವಾಗ ಸ್ವಲ್ಪ ನೈಟ್ ಸೊಳ್ಳೆ ನಿದ್ರೆ ಮಾಡ್ತಾಳೆ. ಇಲ್ಲಾಂದರೆ ರಾತ್ರಿ ಪದೇ ಎದ್ದು ಹಾಲು ಕೇಳ್ತಾ ಇರ್ತಾಳೆ ಯಾವಾಗಲೂ ಸಹ. ಅಭ್ಯಾಸ ಆಗಿತ್ತು ಅವಳಿಗೆ. ಬಟ್ ಇವಾಗ ಒಳ್ಳೆ ನಿದ್ರೆ ಮಾಡ್ತಾಳೆ. ನೈಟ್ ಮಲಗಿದರೆ ಅವಳು ಮಾರ್ನಿಂಗ್ಗೆ ಎದ್ದೇಳೋದು ಇವಾಗ. ಸೊ ಏನು ಟೆನ್ಷನ್ ಇಲ್ಲ ನನಗೆ. ಅವಳದೇ ತುಂಬ ಟೆನ್ಷನ್ ಆಗಿತ್ತು ನನಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ, ಎಂತ ಮಾಡೋದು ಅಂತೇಳಿ. ಬಟ್ ಇವಾಗ ಟೆನ್ಷನ್ ಇಲ್ಲ, ಹಾಲೆಲ್ಲ ಬಿಟ್ಟಿದ್ದಾಳೆ. ಈಗ ನಾನು ಸ್ವಲ್ಪ ಫ್ರೀ ಆದೆ. ಹೇಗೆ ಬಿಡಿಸಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಈಗ ದೋಸೆ ಮಾಡ್ತಾ ಇದ್ದೇನೆ. ಅಮ್ಮನಿಗೆ ಅಡುಗೆ ಮಾಡಲಿಕ್ಕೆ ಕರೆಂಟ್ ಇಲ್ಲ. ಅದು ನಮ್ಮದು ಇನ್ವರ್ಟರಲ್ಲಿ ಆಗ್ತದೆ, ಅದಷ್ಟು ಅದು ತುಂಬ ಕಡಿಲಿಕ್ಕೆ ಇರ್ತದಲ್ವ, ಅದು ಅಷ್ಟೊಂದು ಸಣ್ಣ ಆಗೋದಿಲ್ಲ. ನಾನು ದೋಸೆ ಆದರೆ ನಿನ್ನೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ಅವರಿಗೆ ಚಿಕನ್ ಮಾಡಲಿಕ್ಕೆ ಕರೆಂಟ್ ಇಲ್ಲ, ಚಟ್ನಿ ಮಾಡಲಿಕ್ಕೆ ಸಹ ಕರೆಂಟ್ ಇಲ್ಲ. ಬಟ್ ಅದು ಇನ್ವರ್ಟರಲ್ಲಿ ಆಗ್ತದೆ, ಸ್ವಲ್ಪ ಅಲ್ಲ ಮಾಡ್ಬೋದು. ಸೊ ಅವರಿಗೆ ದೋಸೆ ಮಾಡ್ತಿದ್ದೇನೆ ದೋಸೆ. ಅಮ್ಮನಿಗೆ ಇದು ಮಾಡಲಿಕ್ಕೆ ಕರೆಂಟ್ ಇಲ್ಲ. ದೋಸೆ ರೆಡಿ ಆಯಿತು.
ಫಸ್ಟ್ ನನ್ನ ತಮ್ಮನಿಗೆ ಕೊಡ್ತೇನೆ, ಯಾಕಂದರೆ ಅವನು ಜಾತ್ರೆಯಲ್ಲಿ ಅಂಗಡಿ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ಫಸ್ಟ್ ಅವನು ತಿಂದಿದ್ದೀನಿ. ನಮ್ಮದು ಜಾತ್ರೆಯಲ್ಲಿ ಫ್ಯಾನ್ಸಿ ಐಟಮ್ ಇರ್ತದಲ್ವ, ಅದರದ್ದು ಶಾಪ್ ಅಮ್ಮನವರದ್ದು. ಅದು ಇಲ್ಲೇ ಹತ್ತಿರ ಇರೋದು, ಮಾತ್ರ ದೂರ ಇಲ್ಲ. ಇದರಲ್ಲಿ ದೂರ ದೂರ ಹೋಗ್ತಾರೆ, ಧರ್ಮಸ್ಥಳ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಬಟ್ ಇದಿಲ್ಲ, ಅಲ್ಲಿ ಅಲೆವರಲ್ಲಿ ಹತ್ತಿರ. ಚಟ್ನಿ ರೆಡಿ ಆಯಿತು. ಚಟ್ನಿ ರೆಡಿಯಾಗಿದೆ. ಆ್ಯಕ್ಚುಲಿ ಒಗ್ಗರಣೆ ಕೊಡ್ತಾ ಇದ್ದೆ, ಬಟ್ ನನಗೆ ಈಗ ಪ್ರೆಗ್ನೆನ್ಸಿಯಲ್ಲಿ ಒಗ್ಗರಣೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಮಾಡುವಾಗ ಒಗ್ಗರಣೆ ಹಾಕೋದಿಲ್ಲ, ಅಮ್ಮನವ್ರು ಮಾಡೋದು ಹಾಕ್ತಾರೆ. ಉದ್ದಿನ ಕರೆಂಟ್ ಬಂತಮ್ಮ. ಆದರೂ ಉದ್ದಿನ ದೋಸೆಗೆ ಉಂಟಲ್ಲ, ಚಿಕನ್ ಗ್ರೇವಿ ಮತ್ತು ಫಿಶ್ದು ಗ್ರೇವಿ ಎಲ್ಲ ಒಳ್ಳೆ ಆಗ್ತದೆ. ಚಟ್ನಿ ಎಲ್ಲ ಅಷ್ಟು ಒಳ್ಳೆ ಆಗೋದಿಲ್ಲ. ಅದು ನಾನು ಮಾಡಿಟ್ಟಿದ್ದೆ, ನಾನು ನಿನ್ನೆ ಹಿಟ್ಟು, ಅದಕ್ಕೋಸ್ಕರ ಈಗ ಖಾಲಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ರು. ದೋಸೆ ರೆಡಿ. ಚಿಕನ್ ಎಂತ ಮಾಡೋದಮ್ಮ? ಚಿಕನ್ ಎಂತ ಮಾಡೋದು? ಸುಕ್ಕ ಮತ್ತೆ ಸಾರು. ಅಮ್ಮಂದು ಸ್ಪೆಷಲ್ ಇವತ್ತು ಸುಕ್ಕ ಮತ್ತೆ ಸಾರು. ಲೆಕ್ಕ ಮಾಡ್ತಾ ಇದ್ದಾರೆ. ಎಷ್ಟೋ ದಿನ ಅನ್ಕೊಳ್ತಾ ಇದ್ದೆ ಲೈವಿಗೆ ಬರ್ಬೇಕಂತೇಳಿ. ಇನ್ನು ಟ್ರೈ ಮಾಡಲಿಲ್ಲ, ಮಾಡಬೇಕು. ಸಂಡೇ ಹಾಗೆ ಲೈವಿಗೆ ಬರ್ತೇನೆ. ಅಮ್ಮ, ಇನ್ನು ಜಾತ್ರೆಯಲ್ಲಿ ಹೊಸ ಹೊಸ ಐಟಮ್ ಎಲ್ಲ ಬರ್ತದಲ್ಲ, ನನ್ನ ಸಬ್ಸ್ಕ್ರೈಬರ್ಗೆ ಒಂದೊಂದು ಗಿಫ್ಟ್ ಕೊಡ್ಬೇಕಮ್ಮ ನೀನು. ಅಮ್ಮ ಯಮ್ಮ, ಸಬ್ಸ್ಕ್ರೈಬರ್ಗೆ ಗಿಫ್ಟ್ ಕೊಡ್ಬೇಕು ನೀನು. ನೆಕ್ಸ್ಟ್ ವೀಕಿಂದ ಏನೋ ಹೊಸ ಐಟಮ್ಸ್ ಎಲ್ಲ ಬರ್ತದಲ್ಲ, ಅವಾಗ ನನಗೆ ಯಾರು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿರ್ತಾರಲ್ಲ ಅವರಿಗೆ ಇದು ಗಿಫ್ಟ್ ಕೊಡಬೇಕು. ನಾನು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ದು. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಿರೋದಲ್ಲ, ನಾನು ಯೂಟ್ಯೂಬಲ್ಲಿ ಹೇಳ್ತಿದ್ದೆ ಇವಾಗ ಅಂತ. ಅದೆಲ್ಲ ಕೊಡಬಾರ್ದಂತೆ. ಎಂತ ಆಗ್ತದೆ, ಕೊಡ್ಬೇಕು ಅವರಿಗೆ. ನಿನ್ನ ಐಟಮ್ ಎಂತ ಹೋಗುದಿಲ್ಲ. ಆದರೆ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಎಲ್ಲ ಮಾಡಿರ್ಬೇಕು ನನಗೆ, ಅವರಿಗೆ ಮಾತ್ರ ಗಿಫ್ಟ್. ನೆಕ್ಸ್ಟ್ ಐಟಮ್ ಬರ್ತದೆ, ನಿಮ್ಗೆ ನಾನು ತೋರಿಸ್ತೇನೆ. ನನಗೆ ಯಾರು ಕಮೆಂಟ್ ಇಷ್ಟ ಆಗ್ತದೆ ಅವರಿಗೆ ನಾನು ಗಿಫ್ಟ್ ಕೊಡ್ತೇನೆ. ತಗೊಳ್ಳ ದೋಸೆ ಇಂದ. ದೋಸೆ ರೆಡಿಯಾಗಿದೆ. ಅಲ್ಲಮ್ಮ, ನಾನು ರೆಸಿಪಿ ತೋರಿಸ್ಬೇಕಂತಿದ್ದೆ, ನೀನು ಹೇಳಿದ್ರೆ ಬೇಗ ಬೇಗ ಅಡುಗೆ ಮಾಡ್ತಿದ್ದೀಯಲ್ಲ. ನಾನು ರೆಸಿಪಿ ಎಲ್ಲ ತೋರಿಸ್ಬೇಕಂತ ಅಂದ್ಕೊಂಡದ್ದು, ಅಮ್ಮನದು ಸ್ಪೆಷಲ್. ಬಟ್ ಅವ್ರು ರೆಡಿ ಮಾಡಿ ಐತೆಲ್ಲ. ಎಂತೆಲ್ಲ ಹಾಕಿದೆ ಹೇಳಿ ನೋಡ, ಎಂತೆಲ್ಲ ಹಾಕಿದೆ ಇದಕ್ಕೆ? ಇದು ಎಂತ ಹಾಕಿದ್ದು ಮಸಾಲೆ? ಕೋಳಿ ಸುಕ್ಕಕ್ಕ ಎಷ್ಟು ಮೆಣಸು ಹಾಕಿದೆ? ಅಲ್ಲಿದೆಯಲ್ಲ ಅಷ್ಟೇ. ಎಷ್ಟು? ಒಂದು 30 ಮೆಣಸು. ಇದಕ್ಕೆ ಎಂತೆಲ್ಲ ಹಾಕಿದಿ? ಕೊತ್ತಂಬರಿ, ಜೀರಿಗೆ, ಮೆಂತೆ. ಕೊತ್ತಂಬರಿ, ಜೀರಿಗೆ, ಮೆಂತೆ ಅಷ್ಟೇ. ಕೊತ್ತಂಬರಿ ಒಂದು 2 ಸ್ಪೂನು, ಜೀರಿಗೆ ಎಷ್ಟು ಸ್ಪೂನು? ಒಂದು ಸ್ಪೂನ್. 1 ಸ್ಪೂನ್ ಜೀರಿಗೆ, ಮೆಂತೆ ಒಂದು ಅರ್ಧ ಸ್ಪೂನಾ? ಅಷ್ಟೇ. ಕಾಳು ಮೆಣಸು ಎಷ್ಟಮ್ಮ? 2 ಸ್ಪೂನಾ? 1 ಸ್ಪೂನಾ? 1 ಸ್ಪೂನ್. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಕಾಳು ಮೆಣಸು. ಇದಾದ್ಮೇಲೆ ಇದನ್ನೆಲ್ಲ ಸೇರಿ
ಅದನ್ನು ಸಹ ಹಾಕಿ ದೋಸೆ ಇಂದ ತಗೊಳ್ಳ ಇಂದ ಎಲ್ಲ ಅದು ನಾ ಹೇಳಿದ್ನಲ್ಲ ಈಗ ಕೊತ್ತಂಬರಿ ಜೀರಿಗೆ ಎಲ್ಲ ಒಟ್ಟಿಗೆ ಮತ್ತೆ ಲಾಸ್ಟಿಗೆ ಹುರಿಯುದು. ಆಯಿಲ್ ಹಾಕ್ಲಿಕ್ಕಿಲ್ಲಲ್ಲ ಉರಿಯುವಾಗ ಡ್ರೈ ರೋಸ್ಟ್ ವಿದೌಟ್ ಆಯಿಲ್. ನೆಕ್ಸ್ಟ್ ಟೈಮ್ ನಿಮಗೆ ನಾನು ಉಂಟಲ್ಲ ಕ್ಲೀನಾಗಿ ಮಾಡಿ ತೋರಿಸ್ತೇನೆ ರೆಸಿಪಿ. ಈಗ ಕರೆಂಟ್ ಸಹ ಹೋಗೋದು ಬರೋದು ಆಗ್ತಾ ಉಂಟು, ಅವರಿಗೆ ಸಹ ಹೋಗ್ಲಿಕ್ಕೆ ಉಂಟು ಜಾತ್ರೆಗೆ. ಅರ್ಜೆಂಟಲ್ಲಿ ಮಾಡ್ತಾ ಇದ್ದಾರೆ. ಅದು ಅಲ್ಲಿ ಈಗ ನಾ ಹೇಳಿದ್ನ 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಮೆಂತೆ ಮತ್ತು ಒಂದು 25ರಿಂದ 30 ಅದು ರೆಡ್ ಚಿಲ್ಲಿ, ಅದನ್ನೆಲ್ಲ ರೋಸ್ಟ್ ಮಾಡೋದು. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಕಡಿಬೇಕಲ್ಲ, ಮತ್ತೆ ಕರಿಬೇಕು. ಇದಿಷ್ಟನ್ನು ಫಸ್ಟಿಗೆ ಹುಡಿ ಮಾಡಿ ಇಟ್ಕೊಳ್ಬೇಕು. ನೀರು ಹಾಕಬಾರ್ದು, ಹುಡಿ ಮಾಡಿ ಇಟ್ಕೊಳ್ಬೇಕು. ಖಾಲಿ ನೀರು ಹಾಕದೆ ಕಡಿಬೇಕು. ಒಳ್ಳೇದಾ? ನೀರು ಹಾಕಿ ಕಡಿದ್ರೆ ಒಳ್ಳೇದಂತೆ. ಆ್ಯಕ್ಚುಲಿ ನಾನು ನೀರು ಹಾಕದೆ ಕಡಿತೇನೆ ನಾನು ಮಾಡುವಾಗ. ಚಿಕನ್ ಗ್ರೇವಿ ಮಾಡೋದಾ ಅಂದರೆ ಸುಕ್ಕ ಸ್ವಲ್ಪ ಗ್ರೇವಿ ಥರ ಇರುತ್ತೆ ಆ ಥರ ಮಾಡೋದಾ? ಫುಲ್ಲು ಅಂದರೆ ಡ್ರೈ ಸುಕ್ಕ ಇಡ್ತಾರಲ್ಲ ಆ ಥರ ಮಾಡೋದಲ್ಲ ಅಂತೆ ಅವರು. ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಂತೆ, ಅದಕ್ಕೆ ಅವ್ರು ನೀರು ಹಾಕಿ ಕಡಿಯುತ್ತಂತೆ. ನಾನು ಕಡಿಯುವಾಗ ಹುಡಿ ಹಾಗೆ ಟೈಪಲ್ಲಿ ಕಡಿಯೋದು, ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋದು ಹಾಕುವಾಗ. ಬಟ್ ಸ್ವಲ್ಪ ಅವರದ್ದು ಮೆಥಡ್ ಚೇಂಜ್. ಅದು ಹೇಳಿದ್ನಲ್ಲ, ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಮಾಡಿ ತೋರಿಸ್ತೇನೆ. ಗಟ್ಟಿಗೊಳ್ಳೆ ಬಾಯ್ಲರ್ ಕೊಳ್ಳಿ ಅಮ್ಮ? ಗಟ್ಟಿಗೊಳ್ಳಿ, ಟೈಸನ್ ಕೊಡಿ. ಟೈಸನ್ ಅಲ್ಲ, ಅದು ಸರಿ ಬೇಯಿಸ್ಬೇಕು. ನೀವು ಕುಕ್ಕರ್ಲಿ ಬೇಯಿಸುದಾ? ಕುಕ್ಕರ್ಲಿ ಬೇಯಿಸ್ಬೇಕು ಅಕ್ಕಮ್ಮ. ಹಾಗೆ ಈಗ ಗ್ಯಾಸ್ ಇಲ್ಲ, ಗ್ಯಾಸದ್ದು ಪ್ರಾಬ್ಲಮ್ ಉಂಟು ಅದಕ್ಕೆ. ಮತ್ತು ನಮ್ಮ ಮನೆಯಲ್ಲಿ ಎಂತ ಗೊತ್ತುಂಟಾ, ಬಾಯ್ಲರ್ ಕೋಳಿ ಅಷ್ಟು ತಿನ್ನುವುದಿಲ್ಲ, ಇಷ್ಟ ಆಗೋದಿಲ್ಲ ಅವರಿಗೆ, ಟೇಸ್ಟ್ ಸಿಗೋದಿಲ್ಲ ಅಷ್ಟೇ. ನನ್ನ ತಮ್ಮನಿಗೆ ಬಾಯ್ಲರ್ ಇಷ್ಟ, ನನಗೆ ಯಾವುದು ಸಾಕ್ತದೆ. ಹಾಗೆ ಟೈಸನ್ ಕೋಳಿ ಮಾಡೋದು ಜಾಸ್ತಿ. ನೋಡಿ, ತಿಂಡಿ ತಿನ್ನೋದಂದ್ರೆ ಆಗುದಿಲ್ಲ ಅವಳಿಗೆ. ಚೆನ್ನಾಗುಂಟು ಮಗ, ತಿಂಡಿ ತಿನ್ನೋದಂದ್ರೆ ಅವಳಿಗೆ ಇಷ್ಟವೇ ಇಲ್ಲ. ಅದಕ್ಕೆ ಅವಳು ತುಂಬ ದಪ್ಪ. ಚಂದ ಉಂಟಾ? ಹಾಂ, ಚಂದ ಉಂಟಂತೆ. ಹಾಯ್ ಮಾಡಿ, ಹಾಯ್. ಕಿಚ್ಚುಗಡಿ ಅವರಿಗೆ ಬಾಬಾ, ಹಾಯ್. ಅದು ಹಾಕ್ತೀಯ ನೀನು, ಗಾಂಧಾರಿ ಮೆಣಸು. ಇದು ಹಾಕಿದರೆ ಪರಿಮಳ ಬರ್ತದಲ್ಲ. ಆ್ಯಕ್ಚುಲಿ ಇದು ಮೆಣಸು ಹಾಕಿದರೆ ಉಂಟಲ್ಲ ಸುಕ್ಕಕ್ಕೆ, ಇದರದ್ದು ಪೇಸ್ಟ್ ಹಾಕಬೇಕಷ್ಟೇ, ಕರೆದು ಒಳ್ಳೆ ಪರಿಮಳ ಬರ್ತದೆ. ಬಿಸಿಲಿಗೆಲ್ಲ ಸ್ವಲ್ಪ ಸಣ್ಣದಾಗ್ತಾ ಉಂಟು. ಇಲ್ಲಾದರೆ ಸ್ವಲ್ಪ ದೊಡ್ಡದಾಗ್ತದೆ ಸೈಜ್ ಮೆಣಸಿದ್ದು. ಅದು ಸುಕ್ಕಾಗಿ ಉಂಟಲ್ಲ, ಅದು ನಮ್ಮ ಕಡೆ ಗಾಂಧಾರಿ ಮೆಣಸು ಹೇಳೋದಿಲ್ಲ, ನಮ್ಮ ಕಡೆ ಇದು ಹೇಳ್ತಾರೆ ಜೀರಿಗೆ ಮೆಣಸು ಅಂತ ಹೇಳ್ತಾರೆ, ಸಣ್ಣದಿರ್ತದಲ್ಲ. ಅದನ್ನು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದು ಮೆಣಸು ಉಂಟಲ್ಲ ಜೀರಿಗೆ ಮೆಣಸು, ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ಉಂಟಲ್ಲ ಸುಕ್ಕಕ್ಕೆ ಹಾಕಬೇಕು ಬೇಯುವಾಗ. ಒಂಥರ ಅದು ಟೇಸ್ಟ್ ಚೇಂಜ್ ಆಗ್ತದೆ, ಪರಿಮಳ ಒಳ್ಳೆ ಬರ್ತದೆ ಸುಕ್ಕಗೆ. ನೀವೊಮ್ಮೆ ಟ್ರೈ ಮಾಡಿ. ಇದು ಸುಕ್ಕ ಮಾಡುವಾಗ ಅದನ್ನು ಪೇಸ್ಟ್ ಮಾಡಿ ಹಾಕಿ, ಒಳ್ಳೆ ಪರಿಮಳ ಬರ್ತದೆ. ಅಂದರೆ ನಮ್ಮಲ್ಲಿ ಸ್ವಲ್ಪ ಸ್ಪೈಸಿ ತಿನ್ನೋದು ಜಾಸ್ತಿ, ಆದರೆ ಸ್ಪೈಸಿ ಅಷ್ಟೇನಾಗೋದಿಲ್ಲ. ಯಾಕೆ ಅದು ಕೆಂಪು ಮೆಣಸು ಉಂಟಲ್ಲ, ಅದು ತುಂಬ ಖಾರದ ಮೆಣಸು ಅಲ್ಲ, ಅದು ಸಾಧಾರಣ ಕಲರ್ ಸಹ ಒಳ್ಳೆ ಬರ್ತದೆ ಅದು. ಹಾಗಾಗಿ ಅಷ್ಟೇನು ಖಾರ ಆಗೋದಿಲ್ಲ. 30 ಹಾಕಿದಾರಲ್ಲ ಮೆಣಸು, ಅದು ಆ್ಯಕ್ಚುಲಿ ಖಾರ ಅಲ್ಲ ಮೆಣಸು, ಪರಿಮಳ ಅಲ್ಲ, ಕಲರ್ ಅಷ್ಟೇ. ಅದು
ಖಾರ ಏನಿಲ್ಲ. ಅದಕ್ಕೆ ಅಮ್ಮ ಸ್ವಲ್ಪ ಇಷ್ಟು ಗಾಂಧಾರಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ತಾರೆ. ಒಳ್ಳೆ ಆಗ್ತದೆ ಅದು. ಮಗಳದ್ದು ತಿಂಡಿ ಸಹ ಆಯಿತು, ನನ್ನದು ಸಹ ಆಯಿತು. ನೀ ತಿಂದಿಲ್ವಾ? ಬೇಡವಾ? ಅವಳಿಗೆ ತಿಂಡಿ ಎಲ್ಲ ಸೇರೋದಿಲ್ಲ, ಚಟ್ನಿ ಎಲ್ಲ ನೋಡಿ ಅದನ್ನು ಪೇಸ್ಟ್ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಗಾಂಧಾರಿ ಅದೇ ಜೀರಿಗೆ ಮೆಣಸು ಹಾಕಿ ಪೇಸ್ಟ್ ಮಾಡೋದು ಅಷ್ಟೇ. ಅವರು ಅದಕ್ಕೆಲ್ಲ ಒಟ್ಟಿಗೆ ಪೇಸ್ಟ್ ಮಾಡಿದ್ದಾರೆ. ಅದು ಚಿಕನ್ ಬೇಯ್ತಾ ಉಂಟು ನೋಡಿ. ಎಂತ ಇಲ್ಲ, ಆನಿಯನನ್ನು ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು, ಆಮೇಲೆ ಚಿಕನ್ ಎಲ್ಲ ಹಾಕಿ ಈ ಥರ ಬೇಯಿಸ್ಕೊಳ್ಬೇಕು. ಅರಿಶಿನ ಹುಡಿ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಉಪ್ಪು ಹಾಕಿದೆಯಲ್ಲ, ಉಪ್ಪು ಹಾಕಿ ಈ ಥರ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಬೇಯಬೇಕಾಗ್ತದೆ, ಯಾಕಂತೇಳಿ ನಮ್ಮಮ್ಮ ಕುಕ್ಕರಲ್ಲಿ ಬೇಯಿಸಿ ಮತ್ತೆ ಹಾಕಿದಲ್ಲ, ಒಂದು ವಿಸಿಲ್ ತೆಗೆದು ನೆಕ್ಸ್ಟ್ ಆಮೇಲೆ ಪಾತ್ರೆಗೆ ಹಾಕಿದ್ದು. ನೀರಲ್ಲಿ ಆನಿಯನ್ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ಹಾಕಿದ್ದಳು. ಯಾಕಂದರೆ ಅದು ಗ್ಯಾಸ್ ಜಾಸ್ತಿ ಹೋಗ್ತದಲ್ವ, ಹಾಗೆ ಗ್ಯಾಸಿದು ಪ್ರಾಬ್ಲಮ್ ಉಂಟಲ್ಲ, ಅದಕ್ಕೆ ಕುಕ್ಕರಲ್ಲಿ ಬೇಯಿಸಿ ಇದಕ್ಕೆ ಹಾಕಿ. ಈ ಕಡೆ ಸಾರಿಗೆ, ಚಿಕನ್ ಸಾರಿಗೆ ರೆಡಿ ಆಗ್ತದೆ. ಅಮ್ಮನ ಸುಕ್ಕ ರೆಡಿ ಆಯ್ತಾ? ಅಲ್ಲಿ ಸುಕ್ಕ ರೆಡಿಯಾಗಿದೆ. ಸುಕ್ಕ ರೆಡಿಯಾಗಿದೆ. ಅಮ್ಮನ ಸುಕ್ಕ ಎಲ್ಲ ರೆಡಿ ಆಯಿತು. ಇನ್ನು ಸಾರು ಆಗ್ತಾ ಉಂಟು, ಚಿಕನ್ ಸಾರು. ನನಗಂತೂ ನಿದ್ರೆ ಬರ್ತಾ ಉಂಟು ಇವತ್ತು. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸಿ, ಅವಳನ್ನು ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಇದು ನನ್ನ ದೊಡ್ಡ ಕೆಲಸ ಇವಾಗ. ಅವಳು ಸ್ನಾನ ಮಾಡಿಸಿ ಮಲಗಿಸಿ ನಿಮಗೆ ನಾನು ಆಮೇಲೆ ಸಿಗ್ತೇನೆ. ನಾನು ಸ್ವಲ್ಪ ಸ್ನಾನ ಮಾಡಿ ಆದಮೇಲೆ ಸಿಗ್ತೇನೆ. ಬಾಯ್. ಸ್ನಾನ ಆಗಿ ಮಲ್ಕೊಂಡಿದ್ದಾಳೆ. ಅವಳು ಈ ಥರ ತೊಟ್ಲಲ್ಲಿ ಮಲಗಿದ್ರೆ ಚಂದ ನಿದ್ರೆ ಮಾಡ್ತಾಳೆ, ಇಲ್ಲದ್ರೆ ಮಲಗುದಿಲ್ಲ ಅವಳು ಮಧ್ಯಾಹ್ನ. ನೋಡಿ ಚಿಕನ್ ಸಾರು ರೆಡಿಯಾಗಿದೆ, ಚಿಕನ್ ಗ್ರೇವಿ. ನಮ್ಮದು ಸ್ಯಾಟರ್ಡೆ ಸ್ಪೆಷಲ್. ನಾನು ಸ್ವಲ್ಪವೇ ಹಾಕ್ಕೊಂಡದ್ದು, ಯಾಕಂದರೆ ನನಗೆ ತಿನ್ನಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪವೇ, ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಕು ನನಗೆ. ಹಾಕ್ಕೊಂಡು ಬಂದೆ, ಬಟ್ ತಿನ್ನಲಿಕ್ಕೆ ಆಗ್ತಾ ಇಲ್ಲ. ಆದರೆ ತಿನ್ನಲೇಬೇಕಲ್ಲ, ಅಂದರೆ ಸ್ಮೆಲ್ ಆಗೋದಿಲ್ಲ. ಒಳ್ಳೆಯದಾಗಿದೆ. ಇದಕ್ಕೆ ಮಾತ್ರ ಕೋಳಿ ರೊಟ್ಟಿ ಇದ್ದರೆ ಮಾತ್ರ ಸೂಪರ್ ಆಗ್ತಿತ್ತು ಅಲ್ಲಮ್ಮ? ಈ ಕಡೆ ಕೋಳಿ ರೊಟ್ಟಿ ಅಂತ ಸಿಗ್ತದೆ, ಚಿಕನ್ ರೊಟ್ಟಿ ಇಲ್ಲ, ಅದು ಖಾಲಿಯಾಗಿತ್ತು. ಅದಿದ್ದರೆ ಸೂಪರ್ ಆಗ್ತದೆ ಇನ್ನೂ ಸಹ. ಆದರೆ ದೋಸೆ ಉಂಟು, ಸಂಜೆ ದೋಸೆ ಇಟ್ಟುಂಟು, ಅದನ್ನೇ ಮಾಡಿ ತಿನ್ನೋದು. ಹಲೋ, ಇವಾಗಷ್ಟೇ ಊಟ ಆಯಿತು ನನ್ನದು. ಅಡುಗೆ ಒಳ್ಳೆ ಆಗಿತ್ತು, ಬಟ್ ನನಗೆ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅದು ಪ್ರೆಗ್ನೆನ್ಸಿ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಒಂಥರ ವಾಮಿಟಿಂಗ್ ಬಂದಾಗ ಸ್ಮೆಲ್ ಯಾವುದೂ ಆಗೋದಿಲ್ಲ. ಯಾವುದು ಹೇಳಿದ್ನಲ್ಲ, ಯಾವುದು ಇಷ್ಟ ಇರ್ತದೆ ಅದೇ ನಮಗೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಈಗ ಅದು ಕಷ್ಟಪಟ್ಟು ತಿಂದೆ, ಯಾವುದು ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಆವಾಗಲೇ ಹೇಳಿದ್ದೆ, ನಾನು ನನ್ನ ಮಗಳು ಐರನ್ದು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದೇನೆ ಇವಾಗ. ಅಂದರೆ ಅವಾಗ ಹೇಳಿದ್ದೆ ನಾನು ಹೇಗೆ ಸ್ಟಾಪ್ ಮಾಡಿದೆ ಅಂತ ನಿಮ್ಮ ಹತ್ರ ನಾನೀಗ ಶೇರ್ ಮಾಡ್ತೇನೆ. ಫಸ್ಟಿಗೆ ಅವಳು ಹಾಲು ಕುಡಿಲಿಕ್ಕೆ ನಾನು ತುಂಬ, ಅಂದರೆ ಹಾಲು ಬಿಡಿಸ್ಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೆ ನಾನು. ಅಂದರೆ ಫಸ್ಟ್ ನಾನು ನ್ಯೂಸ್ ಹಾಗೆ ಫಸ್ಟ್ ಒಂದೇ ಸಲ ನೀವು ಅದು ಇದು ಎಲ್ಲ ಹಚ್ಚಲಿಕ್ಕೆ ಹೋಗಬೇಡಿ. ಫಸ್ಟಿಗೆ ನಿಧಾನ ಟ್ರೈ ಮಾಡಿ ನೋಡಿ. ಅಂದರೆ ಫಸ್ಟಿಗೆ ತುಂಬ ಪದೇ ಪದೇ ಹಾಲು ಕೊಡ್ತಾ ಇದ್ದವರು ಒಂದೇ ಸಲ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬನ್ನಿ. ಫಸ್ಟು 3 ಟೈಮ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ 2 ಟೈಮ್ಸ್, ಆಮೇಲೆ 1 ಟೈಮ್ಸ್. ಮತ್ತು ಕೆಲವರು ನೈಟ್ ಕೊಡೋದು ಅಭ್ಯಾಸ ಇರ್ತದೆ ಹಾಲು, ಅದನ್ನು ಸಹ ಸ್ಟಾಪ್ ಮಾಡ್ಕೊಂಬನ್ನಿ, ನಿಧಾನ ಸ್ಟಾಪ್ ಮಾಡ್ಕೊಂಬನ್ನಿ. ಅದು ಅವರಿಗೆ ಅಭ್ಯಾಸ ಆದರೆ ಅವ್ರು ಆಟೋಮೆಟಿಕ್ ಸ್ಟಾಪ್ ಮಾಡ್ಕೊಂಬರ್ತಾರೆ. ಬಟ್ ಇವಳು ಹಾಗೆ ಇರಲಿಲ್ಲ, ಇವಳಿಗೆ ನೈಟ್ ಹಾಲು ಬೇಕೇ ಬೇಕಿತ್ತು. ನಾನು ಯಾವಾಗಲೂ ನೈಟ್ ಪದೇ ಪದೇ ಹಾಲು ಕೊಡ್ತಾನೇ ಇದ್ದೆ, ಅದು ಅವಳಿಗೆ ಅಭ್ಯಾಸ ಆಗಿ ಹೋಗಿತ್ತು.
ಮತ್ತೆ ಅವಳಿಗೆ ಡೇಸ್ ಆಗಿ ನಾನು ಎಲ್ಲರೂ ರೆಸ್ಟ್ ಮಾಡ್ಲಿಕ್ಕೆ ಅಂತ ಬಂದು ಸೋಫಾದಲ್ಲಿ ಕುತ್ಕೊಂಡ್ರೆ ಅವಳ ಪ್ರಕಾರ ನಾನು ಹಾಲು ಕೊಡ್ಲಿಕ್ಕೆ ಕುತ್ಕೊಂಡಿದ್ದೀನಿ ಅಂತ ಅವಳು ಆತರ ಅನ್ಕೊಳ್ತಾ ಇದ್ಲು. ಸೊ ನಾನು ಆತರ ಅವಳನ್ನು ಅಭ್ಯಾಸ ಮಾಡಿಟ್ಟಿದ್ದೆ ನಾನು. ಆದ್ರೂ ನಾನು ಸ್ಲೋ ಆಗಿ ಅವಳಿಗೆ ಹಾಲು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ಅವಳು ಕೇಳ್ತಾ ಇರ್ಲಿಲ್ಲ. ಅವಳು ಎಲ್ಲ ತರ ಟ್ರೈ ಮಾಡ್ತಿದ್ದೆ ನಾನು, ಕಮ್ಮಿ ಕಮ್ಮಿ ಕೊಡುವ, ನೋಡುವ, ಸ್ಲೋ ಆಗಿ ಸ್ಟಾಪ್ ಮಾಡ್ಕೊಂಡ್ ಬರುವ ಅಂತ ಎಲ್ಲ ತರ ನಾನು ಸ್ಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಲು ಬಿಡಿಸ್ಲಿಕ್ಕೆ, ಬಟ್ ಅವಳು ಕೇಳ್ತಾನೆ ಇರ್ಲಿಲ್ಲ. ಮತ್ತೆ ನಾನು ನನ್ಗೆ ಅಮ್ಮ ಒಂದು ಈ ತರ ರಕ್ತಫಲ ಅಂತ ಒಂದು ಸಿಗ್ತದೆ, ಈ ತರ ಬ್ಲಾಕ್ ಇರ್ತದೆ ನೋಡಿ, ಈ ತರ ಇದನ್ನು ಅದೆಷ್ಟು ಒಂದು 10 ರೂಪಾಯಿ ಇರ್ಬೋದು ಅಷ್ಟೇ, 10 ರೂಪಾಯಿ ಅಲ್ಲ ಅಷ್ಟೇ. ಇದು ಆಯುರ್ವೇದಿಕ್ ಶಾಪಲ್ಲೆಲ್ಲ ಸಿಗ್ತದೆ ಇದು. ನೋಡು ಇದನ್ನು ಟ್ರೈ ಮಾಡಿ ನೋಡು ಅಂತ ಹೇಳಿದ್ರು ಅಮ್ಮ. ನಾವೆಲ್ಲ ಇದನ್ನು ಹಾಕಿದ ಕೂಡಲೇ ಬಿಟ್ಟಿದ್ದೇವಂತೆ ನಾವು ಸಣ್ಣ ಮಗುವಿರುವಾಗ. ನೋಡು ಅಂತ ಇದನ್ನು ಟ್ರೈ ಮಾಡಿದೆ ನಾನು ಒಂದೇ ಸಲ, ಒಂದು 2 ಟೈಮ್ಸ್ ಟ್ರೈ ಮಾಡಿದ್ದೆ ಅಷ್ಟೇ. ಇವಾಗ ಅವಳು ಹಾಲು ಕೊಡ್ಲಿಕ್ಕೆ ಬರ್ತಾ ಇಲ್ಲ. ನೀವು ಒಂದೇ ಸಲ ಇದೆಲ್ಲ ಹಾಕಿ ಟ್ರೈ ಮಾಡಬೇಡಿ, ಕೆಲವು ಮಕ್ಳು ಕೇಳುದಿಲ್ಲ, ತುಂಬಾ ಹಠ ಮಾಡ್ತಾರೆ. ಬಟ್ ಇವಳು ಹಠ ಮಾಡ್ತಾ ಇರ್ಲಿಲ್ಲ, ಇದು ಹಾಕಿದ ಕೂಡಲೇ ಹಠ ಮಾಡ್ತಾ ಇರ್ಲಿಲ್ಲ. ಏನೋ ಒಂಥರ ಗಲೀಜ್ ತರ ಅವಳಿಗೆ ಫೀಲ್ ಆಗ್ತಿತ್ತು. ಸ್ವಲ್ಪ ಕಹಿ ಇರ್ತದೆ, ಸ್ವಲ್ಪ ಅಲ್ಲ ತುಂಬಾನೇ ಕಹಿ ಇರ್ತದೆ, ಅವ್ರಿಗೆ ಕುಡಿಲಿಕ್ಕೆ ಆಗಲ್ಲ ಇದು ಹಾಕಿದ ಕೂಡಲೇ. ಸೊ ಇದನ್ನು ತಕೊಳ್ಳಿ, ನಮ್ ಕಡೆ ರಕ್ತಫಲ ಹೇಳ್ತಾರೆ, ನಿಮ್ ಕಡೆ ಗೊತ್ತಿಲ್ಲ ಏನ್ ಹೇಳ್ತಾರೆ ಅಂತೇಳಿ. ಇದನ್ನ ಹಾಕಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಬಿಡ್ತಾರೆ. ಕೆಲವರು ಕಹಿ ಬೇವು, ಕೆಲವರು ಏನೇನು ಹಾಕ್ತಾರೆ. ಬಟ್ ನನಗೆ ಅಷ್ಟೆಲ್ಲ ಟೈಮ್ ಇರ್ಲಿಲ್ಲ, ನನಗೆ ಕೈ ಬೇವು ಸೊಪ್ಪು ಎಲ್ಲ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು, ಅಮ್ಮ ನನ್ಗೆ ಹೇಳಿದ್ರು ರಕ್ತಫಲ ಅಂತ ಒಂದು ಸಿಗ್ತದೆ, ನಾನು ತಂದು ಕೊಡ್ತೀನಿ, ಅದನ್ನ ಹಾಕು ಹೇಳಿದ್ರು. ಅದಕ್ಕೋಸ್ಕರ ನಾನು ಇದನ್ನ ಟ್ರೈ ಮಾಡಿ ನೋಡಿದೆ. 2 ಟೈಮ್ಸ್ ಅಷ್ಟೇ ಹಾಕಿದ್ ನಾನು, ಒಂದು ದಿನದಲ್ಲಿ 2 ಹೊತ್ತು ಹಾಕಿದ್ದೀನಿ ಅಷ್ಟೇ. ಇವಾಗ ಅವಳಿಗೆ ನೆನಪೋಗ್ಬಿಟ್ಟಿದೆ, ಅವಳು ಹಾಲು ಕುಡ್ಲಿಕ್ಕೆ ಬರುದಿಲ್ಲ, ಅಷ್ಟು ಬರ್ತಾಳೆ ಬಟ್ ಅವಳು ಬ್ಯಾಕ್ ಬ್ಯಾಕ್ ಕೇಳ್ಕೊಂಡು ಹೋಗ್ತಾಳೆ ಅವಳೆ. ಸೊ ಅದೊಂದು ಒಳ್ಳೇದಾಯ್ತು ನನ್ಗೆ. ಅಂದ್ರೆ ಅವಳಿಗೆ ಹಾಲು ಬ್ರೆಸ್ಟ್ ಫೀಡ್ ಮಾಡ್ತಾ ಇರುವಾಗ ನಂಗೆ ತುಂಬಾ ಸುಸ್ತಾಗ್ತಿತ್ತು ನನಗೆ. ಯಾಕಂದ್ರೆ ಈ ಟೈಮಲ್ಲಿ ನಂಗೆ ಆಕ್ಚುಲಿ ತುಂಬಾ ಸುಸ್ತಾಗ್ತಾ ಇತ್ತು ನನಗೆ. ಮೂಡ್ ಸ್ವಿಂಗ್ಸ್ ಮತ್ತೆ ಏನ್ ತಿಂದು ಸಹ ನನ್ಗೆ ಆಗ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಇವಳು ಸಹ ಪದೇ ಪದೇ ಹಾಲು ಕುಡಿತಾ ಇದ್ದು. ಸೊ ನನ್ಗೆ ಒಂಥರ ತುಂಬಾ ಸುಸ್ತು, ಎನರ್ಜಿ ಇರ್ಲಿಲ್ಲ ಬಾಡಿಯಲ್ಲಿ, ಹಾಗೆ ಆಗ್ತಿತ್ತು ಪದೇ ಪದೇ ಹಾಲು ಕುಡಿಯುವಾಗ. ನೈಟ್ ಟೈಮ್ ಹಾಲು ಕುಡಿದು ನಿದ್ರೆ ಸೇರ್ತಾ ಇರ್ಲಿಲ್ಲ ನಂಗೆ. ಮತ್ತೆ ನಂಗೆ ಡಾಕ್ಟರ್ ಸಹ ಹೇಳಿದ್ರು, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ಕೂಡಲೇ ಡಾಕ್ಟರ್ ಸಹ ಹೇಳಿದ್ರು, ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಲೇಬೇಕು, ಇಲ್ಲಾಂದ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗ್ತದೆ ಹೇಳಿದ್ರು ನನಗೆ. ಸೊ ಅದಕ್ಕೋಸ್ಕರ ನಾನು ಅವಳ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದು. ಇಲ್ಲಾಂದ್ರೆ ನಾನು ಸಹ ಅನ್ಕೊಂಡಿದ್ದೆ ಒಂದು 2 ಇಯರ್ಸ್ ತನಕ ಕೊಡ್ಬೇಕಂತ, ನನಗೂ ತುಂಬಾ ಆಸೆ ಇತ್ತು. ಆದ್ರೆ ನಂಗೆ ಡಾಕ್ಟರ್ ಹೇಳಿದಕ್ಕೆ ನಾನು ಸ್ಟಾಪ್ ಮಾಡಿಸಿರುದು. ಬಟ್ ನಂಗೆ ಈಗ ಒಳ್ಳೇದೇ ಆಯ್ತು, ಯಾಕಂದ್ರೆ ನಾನು ಈ ಟೈಮಲ್ಲಿ ನನಗೆ ತುಂಬಾ ಎನರ್ಜಿ ಏನು ಇಲ್ಲ ಫಸ್ಟಿಗೆ. ಸೊ ಈ ಟೈಮಲ್ಲಿ ಅವಳು ಬಿಟ್ಟಿದ್ದು ಒಳ್ಳೇದಾಯ್ತು. ಈಗ ಅವಳು ಸಹ ಒಳ್ಳೆ ಫುಡ್ ಎಲ್ಲ ತಿಂತಾಳೆ, ಚಂದ ನಿದ್ರೆ ಸಹ ಮಾಡ್ತಾಳೆ. ಇಲ್ಲದ್ರೆ ಅವಳು ರಾತ್ರಿ ಎಲ್ಲ ಪದೇ ಪದೇ ಎದ್ದಳ್ತಾ ಇದ್ಲು, ಹಾಲು ಕುಡಿಲಿಕ್ಕಂತೇನೆ ಪದೇ ಪದೇ ಎದ್ದಳ್ತಿದ್ದು. ಈಗ ನೈಟ್ ಟೈಮ್ ಅವಳು ಎದ್ದೇಳುದಿಲ್ಲ. ನೈಟ್ ಮಲಗಿದವಳು ಎದ್ದೊಳ್ದು ಕರೆಕ್ಟ್ ಅವಳು 8 ಗಂಟೆಗೆ ಮಾರ್ನಿಂಗ್ ಎದ್ದೊಳುದು. ಒಳ್ಳೆ ನಿದ್ರೆ ಸಹ ಮಾಡ್ತಾಳೆ, ಒಳ್ಳೆ ಫುಡ್ ಸಹ ತಿಂತಾಳೆ. ಸ್ವಲ್ಪ ಈಗ ಹಸಿವವರಿಗೆ ಹಾಲು ಬಿಟ್ಟು ಕೂಡಲೇ ಅವ್ರಿಗೆ ಹಸಿವೆ ಜಾಸ್ತಿ ಇರ್ತದೆ. ಸೊ ಆ ಟೈಮಲ್ಲಿ ಮಿಡ್ಲ್ ಏನಾದ್ರು ಜ್ಯೂಸ್, ಏನಾದ್ರು ಸೂಪು ಏನಾದ್ರು ಮಾಡಿ ಕೊಡ್ತಾ ಇರ್ಬೇಕು ಅವರಿಗೆ. ಮತ್ತೆ ಅವರು ಮುಂಚೆ ತರ ನಾರ್ಮಲ್ ಆಗ್ತಾರೆ, ಏನ್ ತೊಂದ್ರೆ ಹೆದ್ರು ಅಂತದ್ ಏನಿಲ್ಲ. ನಂತರನೇ ಅಂದ್ರೆ ಅನ್ಪ್ಲಾನೆಡ್ ಪ್ರೆಗ್ನೆನ್ಸಿ ಆದವರೆಲ್ಲ ನಂತರನೇ ಅನ್ಕೊಳ್ತಾ ಇರ್ಬೋದು ಯಾವ ತರ ಹಾಲು ಬಿಡ್ಸುದು ಮಗುವಿಗೆ ಅಂತೇಳಿ. ಏನಿಲ್ಲ, 1.5 ವರ್ಷ ಆದ್ಮೇಲೆ ಏನ್ ತೊಂದರೆ ಇಲ್ಲ, ಏನ್ ಹೆದರುವುದಂತದ್ದು ಏನು ಇಲ್ಲ. ಡಾಕ್ಟ್ರೆ ಹೇಳಿದ್ರು 1.5 ವರ್ಷ ಆದ್ಮೇಲೆ ಕರೆಕ್ಟ್ ಟೈಮ್ ಹೋಗುದು, ಹಾಲು ಬಿಡ್ಸುದು, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಗೆ ಹಾಗೆ 3 ಟೈಮ್ಸ್ ಆಗಿ ಒಂದು 50 ml 60 ml ಆ ತರ ಒಂದು ಕೌ ಮಿಲ್ಕ್ ಅವರಿಗೆ ಸ್ವಲ್ಪ ಸ್ವಲ್ಪ ಕೊಡಿ. ದಿನಕ್ಕೊಂದು 250 ml ಕೊಟ್ರೆ ಸಾಕು ಅವರಿಗೆ. ಮತ್ತೆ ಮತ್ತೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ನೀರು ಜಾಸ್ತಿ ಮಾಡಿ ಕೊಡಿ, ಯಾಕಂದ್ರೆ ಕಫ ಆಗ್ಬೋದು. ಹಾಗೆ ಆ ತರ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಗೆ ನಾನು ಹಾಲು ಬಿಡಿಸಿದ್ದೆ, ನನ್ನ ಮಗಳು ಸಹ ಎದ್ಲು ಇವಾಗ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ, ಇದಕ್ಕೆ ರಕ್ತಫಲ ಅಂತ ಹೇಳ್ತಾರೆ, ಇದನ್ನು ಟ್ರೈ ಮಾಡಿ. ಸೊ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್.